ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯ ಸಂಕಲನ ಅಧ್ಯಾಯ 2 ಅಭ್ಯಾಸ 2.1 ಇವುಗಳಲ್ಲಿನ ಲೆಕ್ಕಗಳನ್ನು ನಾವು ಇವತ್ತು ಬಿಡಿಸೋಣ. 1ನೆಯ ಲೆಕ್ಕ 36,417 ಪ್ಲಸ್ 32,532. ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕೂಡಿಸ್ಕೊಳ್ಳೋಣ. 7ರಲ್ಲಿ 2 ಕೂಡಿಸಿದರೆ 9, 1ರಲ್ಲಿ 3 ಕೂಡಿಸಿದರೆ 4, 4ರಲ್ಲಿ 5 ಕೂಡಿಸಿದರೆ 9, 6ರಲ್ಲಿ 2 ಕೂಡಿಸಿದರೆ 8, 3ರಲ್ಲಿ 3 ಕೂಡಿಸಿದರೆ 6. ಉತ್ತರ 68,949. ನೆಕ್ಸ್ಟ್ 28,490 ಪ್ಲಸ್ 61,306. ನಾವು ಈ ಸಂಖ್ಯೆಯನ್ನು ಕೂಡಿಸ್ಕೊಳ್ಳೋಣ. 0ಯಲ್ಲಿ 6 ಕೂಡಿಸಿದರೆ 6, 9ರಲ್ಲಿ 0 ಕೂಡಿಸಿದರೆ 9, 4ರಲ್ಲಿ 3 ಕೂಡಿಸಿದರೆ 7, 8ರಲ್ಲಿ 1 ಕೂಡಿಸಿದರೆ 9, 2ರಲ್ಲಿ 6 ಕೂಡಿಸಿದರೆ 8. ಉತ್ತರ 89,796. ನೆಕ್ಸ್ಟ್ 12,973 ಪ್ಲಸ್ 46,016. ಇಲ್ಲಿ 3ರಲ್ಲಿ 6 ಕೂಡಿಸಿದರೆ 9, 7ರಲ್ಲಿ 1 ಕೂಡಿಸಿದರೆ 8, 9ರಲ್ಲಿ 0 ಕೂಡಿಸಿದರೆ 9, 2ರಲ್ಲಿ 6 ಕೂಡಿಸಿದರೆ 8, 1ರಲ್ಲಿ 4 ಕೂಡಿಸಿದರೆ 5. ಉತ್ತರ 58,989. ನೆಕ್ಸ್ಟ್ 23,462 ಪ್ಲಸ್ 52,304. ನಾವು ಈ ಸಂಖ್ಯೆಯನ್ನು ಕೂಡಿಸ್ಕೋಬೇಕು. 2ರಲ್ಲಿ 4 ಕೂಡಿಸಿದರೆ 6, 6ರಲ್ಲಿ 0 ಕೂಡಿಸಿದರೆ 6, 4ರಲ್ಲಿ 3 ಕೂಡಿಸಿದರೆ 7, 3ರಲ್ಲಿ 2 ಕೂಡಿಸಿದರೆ 5, 2ರಲ್ಲಿ 5 ಕೂಡಿಸಿದರೆ 7. ಉತ್ತರ 75,766. ನೆಕ್ಸ್ಟ್ 42,806 ಪ್ಲಸ್ 34,063. ಈಗ 6ರಲ್ಲಿ 3 ಕೂಡಿಸಿದರೆ 9, 0ಯಲ್ಲಿ 6 ಕೂಡಿಸಿದರೆ 6, 8ರಲ್ಲಿ 0 ಕೂಡಿಸಿದರೆ 8, 2ರಲ್ಲಿ 4 ಕೂಡಿಸಿದರೆ 6, 4ರಲ್ಲಿ 3 ಕೂಡಿಸಿದರೆ 7. ಉತ್ತರ 76,869. ಪ್ರಶ್ನೆ 2. ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. 36,907 ಪ್ಲಸ್ 53,613. ನಾವು ಈ ಸಂಖ್ಯೆಯನ್ನು ಕೂಡಿಸ್ಕೋಬೇಕು. 7ರಲ್ಲಿ 3 ಕೂಡಿಸಿದರೆ 10, ಇಲ್ಲಿ 1 ಕೈಲ, ಇಲ್ಲಿ 0. 1ರಲ್ಲಿ 1 ಕೂಡಿಸಿದರೆ 2, 9ರಲ್ಲಿ 6 ಕೂಡಿಸಿದರೆ 15, ಇಲ್ಲಿ 1 ಕೈಲ, ಇಲ್ಲಿ 5. 6ರಲ್ಲಿ 3 ಕೂಡಿಸಿದರೆ 9, 9ರಲ್ಲಿ 1 ಕೂಡಿಸಿದರೆ 10, ಇಲ್ಲಿ 1 ಕೈಲ, ಇಲ್ಲಿ 0. 3ರಲ್ಲಿ 5 ಕೂಡಿಸಿದರೆ 8, 8ರಲ್ಲಿ 1 ಕೂಡಿಸಿದರೆ 9. ಉತ್ತರ 90,520. ನೆಕ್ಸ್ಟ್ 24,596 ಪ್ಲಸ್ 36,578. 6ರಲ್ಲಿ 8 ಕೂಡಿಸಿದರೆ 14, ಇಲ್ಲಿ 1 ಕೈಲ, ಇಲ್ಲಿ 4. 9ರಲ್ಲಿ 7 ಹಾಗೂ 1 ಕೂಡಿಸಿದರೆ 17, ಇಲ್ಲಿ 1 ಕೈಲ, ಇಲ್ಲಿ 7. 5, 5, 10, 10ರಲ್ಲಿ 1 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1. 4ರಲ್ಲಿ 6 ಕೂಡಿಸಿದರೆ 10, 10ರಲ್ಲಿ 1 ಕೂಡಿಸಿದರೆ 11, ಇಲ್ಲಿ 1 ಕೈಲ, ಇಲ್ಲಿ 1. 2, 3 ಹಾಗೂ 1 ಕೂಡಿಸಿದರೆ 6. ಉತ್ತರ 61,174. ನೆಕ್ಸ್ಟ್ 43,374 ಪ್ಲಸ್ 36,654. 4ರಲ್ಲಿ 4 ಕೂಡಿಸಿದರೆ 8, 7, 5 ಕೂಡಿಸಿದರೆ 12, ಇಲ್ಲಿ 1 ಕೈಲ, ಇಲ್ಲಿ 2.
3 6 ಹಾಗೂ 1 ಕೂಡಿಸಿದರೆ 10. ಇಲ್ಲಿ 1 ಕೈಲ, ಇಲ್ಲಿ 0. 3 6 ಹಾಗೂ 1 ಕೂಡಿಸಿದರೆ 10. ಇಲ್ಲಿ 1 ಕೈಲ, ಇಲ್ಲಿ 0. 4 3 ಹಾಗೂ 1 ಕೂಡಿಸಿದರೆ 8. ಉತ್ತರ 80,028. ನೆಕ್ಸ್ಟ್ 25,700 ಪ್ಲಸ್ 2,246 ಪ್ಲಸ್ 16,413. ಇಲ್ಲಿ ನಾವು ಈ 3 ಸಂಖ್ಯೆಗಳನ್ನು ಬರೆದಿಟ್ಟುಕೊಂಡಿದ್ದೇವೆ. 6ರಲ್ಲಿ 3 ಕೂಡಿಸಿದರೆ 9. 4ರಲ್ಲಿ 1 ಕೂಡಿಸಿದರೆ 5. 7 2 ಹಾಗೂ 4 ಕೂಡಿಸಿದರೆ 13. ಇಲ್ಲಿ 1 ಕೈಲ, ಇಲ್ಲಿ 3. 5 2 6 ಹಾಗೂ 1 ಕೂಡಿಸಿದಾಗ 14. ಇಲ್ಲಿ 1 ಕೈಲ, ಇಲ್ಲಿ 4. 2 1 ಹಾಗೂ 1 ಕೂಡಿಸಿದರೆ 4. ಉತ್ತರ 44,359. ನೆಕ್ಸ್ಟ್ 25,236 ಪ್ಲಸ್ 34,051 ಪ್ಲಸ್ 8,368. ಇಲ್ಲಿ 6 1 ಹಾಗೂ 8 ಕೂಡಿಸಿದಾಗ 15 ಆಗುತ್ತದೆ. ಇಲ್ಲಿ 1 ಕೈಲ, ಇಲ್ಲಿ 5. 3 5 6 ಹಾಗೂ 1 ಕೂಡಿಸಿದಾಗ 15. ಇಲ್ಲಿ 1 ಕೈಲ, ಇಲ್ಲಿ 5. 2 3 ಹಾಗೂ 1 ಕೂಡಿಸಿದರೆ 6. 5 4 8 ಕೂಡಿಸಿದರೆ 17. ಇಲ್ಲಿ 1 ಕೈಲ, ಇಲ್ಲಿ 7. 2 3 ಹಾಗೂ 1 ಕೂಡಿಸಿದರೆ 6. ಉತ್ತರ 67,655. ಪ್ರಶ್ನೆ 3. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ವನ ಮಹೋತ್ಸವ ಸಮಯದಲ್ಲಿ 13,842 ಸಸಿಗಳನ್ನು ನೆಡಲಾಯಿತು. ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ? ಇಲ್ಲಿ ನಾವು ಪರಿಹಾರವನ್ನು ನೋಡೋಣ. ಮೊದಲನೆಯದಾಗಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದ ಸಸಿಗಳು 26,759. ಇಲ್ಲಿ ನಾವು ಬರೆಯೋಣ 26,759. ನೆಕ್ಸ್ಟ್ ವನ ಮಹೋತ್ಸವ ಸಮಯದಲ್ಲಿ ನೆಡಲಾದ ಸಸಿಗಳು ಎಷ್ಟು? 13,842. 13,842. ನಾವು ಈ ಅರಣ್ಯ ಪ್ರದೇಶದಲ್ಲಿ ಇದ್ದ ಸಸಿಗಳು 26,759 ಹಾಗೂ ವನ ಮಹೋತ್ಸವದಲ್ಲಿ ನೆಡಲಾದ ಸಸಿಗಳನ್ನು ಇವು 2 ಸಸಿಗಳನ್ನು ನಾವು ಕೂಡಿಸ್ಕೋಬೇಕು. 9ರಲ್ಲಿ 2 ಕೂಡಿಸಿದರೆ 11. ಇಲ್ಲಿ 1 ಕೈಲ, ಇಲ್ಲಿ 11. 5ರಲ್ಲಿ 4 ಹಾಗೂ 1 ಕೂಡಿಸಿದರೆ 10. ಇಲ್ಲಿ 1 ಕೈಲ, ಇಲ್ಲಿ 0. 7 8 ಹಾಗೂ 1 ಕೂಡಿಸಿದರೆ 16. ಇಲ್ಲಿ 1 ಕೈಲ, ಇಲ್ಲಿ 6. 6 3 ಹಾಗೂ 1 ಕೂಡಿಸಿದರೆ 10. ಇಲ್ಲಿ 1 ಕೈಲ, ಇಲ್ಲಿ 0. 2 1 ಹಾಗೂ 1 ಕೂಡಿಸಿದರೆ 4. ಉತ್ತರ 40,601. ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಸಸಿಗಳು 40,601. ನೆಕ್ಸ್ಟ್ ಹಾಲಿನ ಸಹಕಾರಿ ಸಂಘವು ರೈತರಿಂದ 15,209 ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿತು. ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು? ಪರಿಹಾರ. ಮೊದಲನೇ ವಾರದಲ್ಲಿ ರೈತರಿಂದ ಸಂಗ್ರಹವಾದ ಹಾಲು 15,209 ಲೀಟರ್. 15,209 ಲೀಟರ್. ಮುಂದಿನ ವಾರದಲ್ಲಿ ರೈತರಿಂದ ಸಂಗ್ರಹವಾದ ಹಾಲು 16,826 ಲೀಟರ್. ಈಗ ನಾವು ಇವು ಎರಡನ್ನು ಕೂಡಿಸ್ಕೋಬೇಕು. 9ರಲ್ಲಿ 6 ಕೂಡಿಸಿದರೆ 15. ಇಲ್ಲಿ 1 ಕೈಲ, ಇಲ್ಲಿ 5. 2ರಲ್ಲಿ 1 ಕೂಡಿಸಿದರೆ 3. 2ರಲ್ಲಿ 8 ಕೂಡಿಸಿದರೆ 10. ಇಲ್ಲಿ 1 ಕೈಲ, ಇಲ್ಲಿ 0. 5ರಲ್ಲಿ 6 ಹಾಗೂ 1 ಕೂಡಿಸಿದರೆ 12. ಇಲ್ಲಿ 1 ಕೈಲ, ಇಲ್ಲಿ 2. 1 2 3.
ಉತ್ತರ 32,035. ಸಹಕಾರಿ ಸಂಘವು ರೈತರಿಂದ ಸಂಗ್ರಹಿಸಿದ ಒಟ್ಟು ಹಾಲು 32,035. ನೆಕ್ಸ್ಟ್, ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟು? ಪರಿಹಾರ: ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಕನ್ನಡ ಭಾಷೆಯ ಪುಸ್ತಕಗಳು ಎಷ್ಟು? 17,943. 17,943. ಹಿಂದಿ ಭಾಷೆಯ ಪುಸ್ತಕಗಳು 14,635. ಆಂಗ್ಲ ಭಾಷೆಯ ಪುಸ್ತಕಗಳು 10,284. ಇಲ್ಲಿ ನಾವು ಈ 3 ಭಾಷೆಯ ಪುಸ್ತಕಗಳನ್ನು ನಾವು ಇಲ್ಲಿ ಕೂಡಿಸ್ಕೋಬೇಕು. 3, 5 ಹಾಗೂ 4 ಕೂಡಿಸಿದರೆ 12. ಇಲ್ಲಿ 1 ಕೈಲ, ಇಲ್ಲಿ 2. 4, 3, 8 ಹಾಗೂ 1 ಕೂಡಿಸಿದರೆ 16. ಇಲ್ಲಿ 1 ಕೈಲ, ಇಲ್ಲಿ 6. 9, 6, 2, 1 ಕೂಡಿಸಿದರೆ 18. ಇಲ್ಲಿ 1 ಕೈಲ, ಇಲ್ಲಿ 8. 7, 4 ಹಾಗೂ 1 ಕೂಡಿಸಿದರೆ 12. ಇಲ್ಲಿ 1 ಕೈಲ, ಇಲ್ಲಿ 2. 1, 2, 3, 4. ಉತ್ತರ 42,862. ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು 42,862. ನೆಕ್ಸ್ಟ್, ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ 14,025 ರನ್ನುಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ 15,759 ರನ್ನುಗಳನ್ನು ಗಳಿಸಿದ್ದಾನೆ. ಅವನು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡುಹಿಡಿಯಿರಿ. ಪರಿಹಾರ: ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಿಂದ 14,025 ರನ್ಗಳು. 14,025. ಒಂದು ದಿನದ ಪಂದ್ಯಗಳಿಂದ ರನ್ಗಳು ಎಷ್ಟು? 15,759. 15,759. ಈಗ ನಾವು ಇದನ್ನು ಕೂಡಿಸ್ಕೋಬೇಕು. 5ರಲ್ಲಿ 9 ಕೂಡಿಸಿದರೆ 14. ಇಲ್ಲಿ 1 ಕೈಲ, ಇಲ್ಲಿ 4. 2, 5 ಹಾಗೂ 1 ಕೂಡಿಸಿದರೆ 8. 0ಯಲ್ಲಿ 7 ಕೂಡಿಸಿದರೆ 7. 4ರಲ್ಲಿ 5 ಕೂಡಿಸಿದರೆ 9. 1ರಲ್ಲಿ 1 ಕೂಡಿಸಿದರೆ 2. ಉತ್ತರ 29,784. ಕ್ರೀಡಾಪಟು ಗಳಿಸಿದ ಒಟ್ಟು ರನ್ಗಳು 29,784. ನೆಕ್ಸ್ಟ್, ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,135, 29,048 ಮತ್ತು 4,951 ಮತಗಳನ್ನು ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಪರಿಹಾರ: ವಿಧಾನಸಭೆ ಚುನಾವಣೆ ಮತದಾನ ಮಾಡಿದ ನಂತರ 3 ಅಭ್ಯರ್ಥಿಗಳು ಪಡೆದ ಮತಗಳು. ಈ 3 ಮತಗಳನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 32,135 ಪ್ಲಸ್ 29,048 ಪ್ಲಸ್ 4,951. 5, 8 ಹಾಗೂ 1 ಕೂಡಿಸಿದರೆ 14. ಇಲ್ಲಿ 1 ಕೈಲ, ಇಲ್ಲಿ 4. 3, 4, 5 ಹಾಗೂ 1 ಕೂಡಿಸಿದರೆ 13. ಇಲ್ಲಿ 1 ಕೈಲ, ಇಲ್ಲಿ 3. 1, 9 ಹಾಗೂ 1 ಕೂಡಿಸಿದರೆ 11. ಇಲ್ಲಿ 1 ಕೈಲ, ಇಲ್ಲಿ 1. 2, 9, 4 ಹಾಗೂ 1 ಕೂಡಿಸಿದರೆ 16. ಇಲ್ಲಿ 1 ಕೈಲ, ಇಲ್ಲಿ 6. 3, 2 ಹಾಗೂ 1 ಕೂಡಿಸಿದರೆ 6. ಉತ್ತರ 66,134. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ 66,134. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.